ಎಷ್ಟು ಓಡಿದ್ರು ಏನು ಮಾಡಿದ್ರು ಕರೆಕ್ಟಾನೇ ಇಲ್ವಲ್ಲ. ಬಾಡಿ ಕಾಂಟೂರಿಂಗ್ ಮತ್ತು ಸ್ಕಲ್ಪ್ಟಿಂಗ್ ಅಂದ್ರೆ ಏನು ಮಾಡ್ತೀರಾ? ಬಾಡಿ ಕಾಂಟ್ರಿಂಗ್ ಅಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಇಂಚ್ ಲಾಸ್. ಅಂದ್ರೆ ಕೆಲವು ಬಾಡಿ ಎಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ಡಬಲ್ ಚಿನ್ ಅಂದ್ರೆ ಲೈಪೋಸಕ್ಷನ್ ಮಾಡಿ ಕಡಿಮೆ ಮಾಡ್ತೀವಿ. ಹಾಗೆ ಕೆಲವ್ರಿಗೆ ಭುಜ, ಆರ್ಮ್ಸ್ ಬಾಡಿಗಿಂತ ಜಾಸ್ತಿ ಅದೇ ಕಾಣುತ್ತೆ. ಹೀಟ್ ಎನರ್ಜಿ ಕೊಟ್ಟು ಆ ಫ್ಯಾಟ್ನ ಕರಗಿಸ್ತಾ ಇದೀವಿ. ಸೊ ಇಮಿಡಿಯೇಟ್ ಡೆಲಿವರಿ ಆಗಿ ಒಂದಿಷ್ಟು ತಿಂಗಳಾದ್ಮೇಲೆ ಮಾಡಿಸ್ಕೊಳ್ಬೇಕು ಅಂತಿದ್ಯಾ? ಡೆಲಿವರಿ ಟೈಮಲ್ಲಿ ಮಾಡಬಾರ್ದು ಟಮ್ಮಿಟಕ್ ಯಾವಾಗಲೂ ನಾನು ಹೇಳೋದು ಫ್ಯಾಮಿಲಿ ಲೈಫ್ ಕಂಪ್ಲೀಟ್ ಆದ್ಮೇಲೆ. ಮೆಂದು ಅಪ್ಪ ಬಾಡಿನ ನೀವು ಅದನ್ನ ಕೂಡ ರೆಡ್ಯೂಸ್ ಮಾಡಬಹುದು ಅಂತ. ಗಂಡಸರಲ್ಲಿ ಈ ಬ್ರೆಸ್ಟು ಬೆಳೆದು ಬಿಡುತ್ತೆ, ನಾವು ಹೆಲ್ಪ್ ಮಾಡಬಹುದು. ಸ್ಮೂತ್ ಚೆಸ್ಟ್ ಕೌಂಟ್ರ್ ಕೊಡ್ತೀವಿ. ಸ್ವಲ್ಪ ಬಜೆಟ್ ಸಮಸ್ಯೆ ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್ಲಿ? ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೆ ನಿಮ್ಮ ಜೊತೆಗೆ ಆದರ್ಶಿನಿ. ಹಾಗೆ ನನ್ನ ಜೊತೆಗೆ ನನಗೆ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ಇವರು ಕನ್ನಡತಿ, ಹೌದು, ತುಂಬ ಪ್ರಖ್ಯಾತ ಹೊಂದಿರುವಂತಹ ನಮ್ಮ ಜೊತೆಗೆ ಡಾಕ್ಟರ್ ಪಿಂಕಿ ದೇವಿ ಅಯ್ಯಪ್ಪನ್ ಇದ್ದಾರೆ. ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತನ ಮಾಡ್ತೀನಿ. ಮೊದಲಿಗೆ ನಮಸ್ತೆ. ನಮಸ್ತೆ ಶ್ರೀ, ಥ್ಯಾಂಕ್ ಯು. ಸೊ ಇವತ್ತು ನಾವು ಮಾತಾಡ್ತಿರೋದು ಬಹಳಷ್ಟು ಜನಕ್ಕೆ, ಅಯ್ಯೋ ಇಲ್ಲೇನೂ ಸ್ವಲ್ಪ ಫ್ಯಾಟ್ ಇದೆ, ನಾನು ಚೂರು ದಪ್ಪ ಆಗ್ಬಿಟ್ಟಿದ್ದೀನಲ್ಲ, ಎಷ್ಟು ಓಡಿದ್ರು ಏನು ಮಾಡಿದ್ರು ಕರೆಕ್ಟಾನೇ ಇಲ್ವಲ್ಲ. ಸೊ ಇದು ಎಲ್ಲದನ್ನು ಕೂಡ ಸರ್ಜರಿಯಿಂದ ತೆಗಿಬೋದಂತೆ. ನನಗೂ ಹೌದಾ, ಹೇಗೆ, ಏನು ಕತೆ, ಇವೆಲ್ಲ ಪ್ರಶ್ನೆ ನಿಮಗೆ ಕಾಡ್ತಿದ್ರೆ ಇದು ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಸೊ ಡಾಕ್ಟರ್ ಹೇಳಿ, ಈ ಬಾಡಿ ಕಾಂಟೂರಿಂಗ್ ಮತ್ತು ಸ್ಕಲ್ಪ್ಟಿಂಗ್ ಅನ್ನೋದು ಇವಾಗ ಬಹಳಷ್ಟು ಜನಕ್ಕೆ ಕ್ರೇಜ್ ಇದೆ, ಸೊ ಬಹಳಷ್ಟು ಜನಕ್ಕೆ ಒಂದು ವರ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಮೊದಲಿಗೆ ಹೀಗೆ ಬಾಡಿ ಕಾಂಟೂರಿಂಗ್ ಮತ್ತೆ ಸ್ಕಲ್ಪ್ಟಿಂಗ್ ಅಂದ್ರೆ ಏನು ಅಂತ ಏನ್ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಈಗ ವರ್ಡ್ ಬಾಡಿ ಕೌಂಟ್ರಿಂಗ್ ಅಂದ ತಕ್ಷಣನೇ ನಾವು ಬಾಡಿನ ಒಂದು ಕೌಂಟ್ರಿಂಗ್ ಶೇಪು ಅಂದರೆ ಇದು ಬಾಡಿ ಕೌಂಟ್ರಿಂಗ್ ಅಂಡ್ ಸ್ಕಲ್ಪ್ಟಿಂಗ್ ಹೇಳಿದಾಗ ವೇಟ್ ಲಾಸ್ಗೆಲ್ಲ ಮಾಡ್ತಾ ಇರೋದು. ಒಂದು ತುಂಬ ಜನ ಬರೋದು, ಮ್ಯಾಮ್ ನಾನು ತುಂಬ ದಪ್ಪ ಇದ್ದೀನಿ, 100 kgs ಇದ್ದೀನಿ, ಒಂದು ವೇಟ್ ಅದನ್ನ ಕಡಿಮೆ, 120 kgs ಕಡಿಮೆ ಆಗಬೇಕು. ಅಲ್ಲ, ಹಂಗೆ ಯೋಚನೆ ಇದ್ದರೆ ಬಾಡಿ ಕೌಂಟ್ರಿಂಗ್ ಅಲ್ಲ ನಿಮಗೆ. ಓಕೆ, ಈಗ ವೇಟ್ ಲಾಸ್ಗೆ ನಾವು ಯಾವಾಗಲೂ ಹೇಳೋದು ಬೆಸ್ಟ್ ಇಸ್ ಎಕ್ಸಸೈಸ್, ಹೆಲ್ತಿ ಲೈಫ್ ಸ್ಟೈಲ್, ಡಯಟಿಂಗ್. ಕೆಲವ್ರಿಗೆ ಓವರ್ ಮಾರ್ಬಿಡ್ ಒಬೆಸಿಟಿ ಅಂತೀವಿ, BMI ಮೋರ್ ದೆನ್ 40 ಅನ್ಕೊಳ್ಳಿ, ಅಂಥದ್ದಲ್ಲಿ ಬೇರಿಯಾಟ್ರಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ಹೊಟ್ಟೆಲಿ ಆಪ್ರೇಷನ್ ಮಾಡಿ ವೇಟ್ ಲಾಸ್ ಮಾಡಿಸ್ತಾರೆ. ಅದು ಡಿಫ್ರೆಂಟು, ಅದು ಎಲ್ಲ ವೇಟ್ ಲಾಸ್ಗೆ. ಬಾಡಿ ಕೌಂಟ್ರಿಂಗಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಇಂಚ್ ಲಾಸ್. ಶೇಪ್ ಕೊಡೋದು. ತಾವು ಹೇಳ್ದಂಗೆ ಕೆಲವು ಸಲ ನಾವು ಚೆನ್ನಾಗಿ ಕಾಣ್ತಾ ಇದ್ದೀವಿ, ಬಟ್ ಕೆಲವು ಏರಿಯಾ ಅಂದರೆ ಕೆಲವು ಬಾಡಿ ಎಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ಡಬಲ್ ಚಿನ್ ಈಗ ಸ್ಪೆಷಲಿ ಈಗ ಸೆಲ್ಫಿ ಕಾಲ ಅಲ್ವಾ, ಎಲ್ಲರೂ ವಿಡಿಯೋ ಕಾಲ್ಸು ಕೋವಿಡ್ ಆದಮೇಲೆ ಸ್ಪೆಷಲಿ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಎಲ್ಲ ಝೂಮ್ ಮೀಟಿಂಗ್ಸು, ನಾವೊಂದು ಝೂಮ್ ಪ್ರಾಬ್ಲಮ್ ಅಂತಾನೆ ಹೇಳ್ತೀವಿ ಇದಕ್ಕೆ. ಅಂದ್ರೆ ಫುಲ್ ಟೈಮ್ ನೀವು ನಿಮ್ಮ ಮುಖನೇ ನೋಡ್ಕೊಂಡು ಕೂತ್ಬಿಟ್ಟಿದ್ದೀರಾ. ಮುಂಚೆ ಯಾವಾಗ ನೋಡ್ತಾ ಇದ್ರಿ, ಮಿರರ್ ಮುಂದೆ ಕಾಣಿಸ್ತಿತ್ತು, ಒಂದು 5 ನಿಮಿಷ ಬೆಳಗ್ಗೆ ಮಾಡಿ ರೆಡಿ ಆದಾಗ. ಈಗ ಫುಲ್ ಟೈಮ್ ಕ್ಯಾಮ್ರಾ ಮೇಲೆ ನೋಡ್ತಾ ಇದ್ದೀರಾ. ಸೊ ಅವಾಗ ಸ್ವಲ್ಪ ಡಬಲ್ ಚಿನ್, ಇಲ್ಲಿ ಒಂದು ದಪ್ಪ ಕಾಣಿಸುತ್ತೆ. ಅದು ನಾವು ಲೈಪೋಸಕ್ಷನ್ ಮಾಡಿ ಕೌಂಟ್ರಿಂಗ್ ಮಾಡಿ ಅದನ್ನ ಕಡಿಮೆ ಮಾಡಿಕೊಡ್ತೀವಿ. ಶೇಪ್ ಬರುತ್ತೆ ಅವಾಗ ಮುಖಕ್ಕೆ, ನೋಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಕೆಲವುದಲ್ಲಿ ಸ್ಯಾಡಲ್ ಬ್ಯಾಗ್ ಅಂತೀವಿ, ಅಂದರೆ ಥೈಸು, ಅಂದರೆ ಅವರು ನೋಡೋಕೆ ನೀವು ನೋಡಿದರೆ ಸಣ್ಣನೇ ಇದ್ದಾರೆ, ಬಟ್ ಸೈಡು ಲೋವರ್ ಬಾಡಿ ಪಿಯರ್ ಶೇಪ್ ಬಾಡಿ ಅಂತೀವಿ ನೋಡಿ. ಓಕೆ, ಮೇಲೆಲ್ಲ ಥಿನ್ನಿದ್ದಾರೆ, ವೇಸ್ಟ್ ಥಿನ್ನಿದೆ, ಬಟ್ ಸೈಡು ಥೈಸು. ಆ್ಯಂಡ್ ತುಂಬದಲ್ಲಿ ಫ್ಯಾಮ್ಲೀಸಲ್ಲಿದೆ, ಅಮ್ಮ ಹಾಗೆ ಇದ್ರು, ಅಂಕಲ್, ಹೆರಿಡಿಟಿ ತುಂಬ ಜನ ಒಂದು ಫ್ಯಾಮ್ಲಿಯಲ್ಲೇ ಬರುತ್ತೆ. ಅಂಥದ್ರಲ್ಲಿ ನಾವು ಬಾಡಿ ಕೌಂಟ್ರಿಂಗ್ ಮಾಡಿ ಅಂದರೆ ಲೈಪೋಸಕ್ಷನ್ ಮಾಡಿ ಕಡಿಮೆ ಮಾಡ್ತೀವಿ. ಓಕೆ, ಹಾಗೆ ಕೆಲವ್ರಿಗೆ ಭುಜ, ಆರ್ಮ್ಸ್ ಬಾಡಿಗಿಂತ ಜಾಸ್ತಿ ಅದೇ ಕಾಣುತ್ತೆ, ಅಂಥದ್ರಲ್ಲಿ ಬಾಡಿ ಲೈಪೋಸಕ್ಷನ್ ಮಾಡಿ ಅದನ್ನ ಕಡಿಮೆ ಮಾಡ್ತೀವಿ. ಓಕೆ, ಕೆಲವ್ರಿಗೆ ಹೊಟ್ಟೆ ಏರಿಯಾನೇ ಆಗಿರಬಹುದು. ಓಕೆ, ಸೊ ಈ ಲೈಪೋಸಕ್ಷನ್ ಅನ್ನುವಂಥ ಒಂದು ಟರ್ಮ್ ಏನಿದೆ, ಸೊ ಇದಕ್ಕೆ ಪ್ರೊಸೀಜರ್ ಹೇಗಿರುತ್ತೆ? ಸೊ ಇದನ್ನ ಜಾಸ್ತಿ ಯಾರು ಮಾಡಿಸ್ಕೊಳ್ತಾರೆ, ಯಾರಿಗೆ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ನೀವು ಹೇಳ್ತೀರಾ?
ಲೈಪೋಸಕ್ಷನ್ ಅಂದರೆ ವರ್ಡಲ್ಲೇ ಅಂತ ಇದ್ದೀವಿ. ಲೈಪೋ ಅಂದರೆ ಫ್ಯಾಟು, ಸಕ್ಷನ್ ಅಂದರೆ ತೆಗೀತಾ ಇರೋದು. ಓಕೆ, ಸೊ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಏರಿಯಾಯಿಂದ ಯಾವುದೋ ಆಗಿರಬಹುದು, ನಾವು ಲೈಪೋಸಕ್ಷನ್ ಯಾವ ಏರಿಯಾಗೂ ಮಾಡಬಹುದು. ಅಂದರೆ ಹೊಟ್ಟೆ ಆಗಲಿ, ಥೈಸ್ ಆಗಲಿ, ಕಾಫ್ ಆಗಲಿ, ಭುಜ ಆಗಲಿ, ಡಬಲ್ ಚಿನ್ ಆಗಲಿ, ಬ್ರೆಸ್ಟ್ ಆಗಲಿ, ಬ್ಯಾಕ್ ಆಗಲಿ, ಒಂದು ಯಾವ ಏರಿಯಾಗೂ ಮಾಡಬಹುದು ಲೈಪೋಸಕ್ಷನ್. ಆ ಏರಿಯಲ್ಲಿ ನಾವು ಫಸ್ಟ್ ನಿಮ್ಮನ್ನು ಯಾವ ಪ್ರೊಸೀಜರ್ ಇದ್ರೂ ಆದಷ್ಟು ಹೇಳೋದು ಕನ್ಸಲ್ಟೇಷನ್ ತುಂಬ ಇಂಪಾರ್ಟೆಂಟ್. ಡಾಕ್ಟರ್ನ ನೋಡಿ ಮೀಟ್ ಮಾಡಿ ಫೀಸಬಲ್ ಇದೆಯೋ ಇಲ್ವೋ ನೀವು ಕ್ಯಾಂಡಿಡೇಟ್ ನೋಡಾದ್ಮೇಲೆ ಕೆಲವು ಲೈಪೋಸಕ್ಷನ್ ನಾವು ಅಂಡರ್ ಲೋಕಲ್ ಅನಸ್ತೇಷನ್ ಮಾಡಬಹುದು. ಅಂದರೆ ದೊಡ್ಡದಾಗಿ ಜನರಲ್ ಅನಸ್ತೇಷನ್ ಏನು ಕೊಡ್ತಲ್ಲ, ಈಗ ಈ ಏರಿಯಾ ಮಾಡ್ತೀನಿ ಅನ್ಕೊಳ್ಳಿ, ಡಬಲ್ ಚಿನ್, ಅಲ್ಲಿ ಬರೀ ಅನಸ್ತೇಷಿಯಾ ಸೊಲ್ಯೂಷನ್ ಹಾಕಿ ಮಷೀನ್ ಇರುತ್ತೆ, ಕ್ಯಾನುಲಾಸ್ ಅಂತೀವಿ. ಸೊ ಇದರಲ್ಲಿ ಸಪೋಸ್ ಇಲ್ಲಿ ಹೇಳ್ತಾ ಇದ್ದೀನಿ, ಸ್ಮಾಲ್ ಒಂದು ಕಟ್ ಇಲ್ಲಿ ಬರುತ್ತೆ 3 to 4 mm, ಒಂದು ಕಟ್ಟು ಕಿವಿ ಹಿಂದೆ ಬರುತ್ತೆ. ಸೊ ಕಾನಲ್ಲ, ಬಿಕಾಸ್ ಎಲ್ಲದಕ್ಕೂ ನಮ್ಗೆ ಈಗ ಕಾಂದೆ ಮಾಡಬೇಕು. ಈ ಹೋಲಿಂದ ಫಸ್ಟ್ ನಾವೊಂದು ಫ್ಲೂಡ್ ಅಂತ ಹಾಕ್ತೀವಿ. ಅದನ್ನ ಹೇಳೋದು ನಾವು ಟ್ಯೂಮಿಸೆಂಟ್ ವರ್ಡ್ ಇದೆ, ನಿಮ್ನ ಇಂಟರ್ನೆಟ್ ನೋಡಿದ್ರೆ ಟ್ಯೂಮಿಸೆಂಟ್ ಫ್ಲೂಡ್ ಅಂತ. ಆ ಫ್ಲೂಡ್ ಯಾಕೆ ಹಾಕ್ತೀವಿ ಅಂದರೆ ಆ ಏರಿಯಾದು ಫ್ಯಾಟು ಸ್ವಲ್ಪ ಲೂಸನ್ ಅಪ್ ಆಗಲಿ. ಫ್ಯಾಟ್ ಇರೋದು ಒಂದು ಮಾಲಿಕ್ಯೂಲ್ ಅಲ್ಲ, ನಮ್ಮ ಬಾಡಿಯಲ್ಲಿ ಗಟ್ಟಿಯಾಗಿರುತ್ತೆ. ಈಗ ಸಮಥಿಂಗ್ ಎಕ್ಸಾಂಪಲ್ ಹೇಳಿದ್ರು ಬಟರ್ ಥರ, ಬಟರ್ ಥಿಕ್ ಅಲ್ವಾ, ಹೌದು, ಅದನ್ನ ಸ್ವಲ್ಪ ನಾವು ಡೈಲ್ಯೂಟ್ ಮಾಡೋಕ್ಕೆ ಫ್ಲೂಡ್ ಹಾಕ್ತೀವಿ. ಸೆಕೆಂಡ್ಲಿ ಬ್ಲೀಡಿಂಗ್ ಕಡಿಮೆ ಆಗಲಿ ಅಂತ ಈ ಟ್ಯೂಮಸೆಂಟ್ ಹಾಕ್ತೀವಿ. ಅದ ನಂತರ ನಾವು ಈಗ ನನ್ನ ಹತ್ರ ಈಗ ಅಲ್ಟ್ರಾಸೌಂಡ್ ಮಷೀನ್ ಇದೆ, ಅಲ್ಟ್ರಾಸೌಂಡ್ ಅಸಿಸ್ಟೆಡ್ ಲೈಪೋಸಕ್ಷನ್ ಅಂತೀವಿ. ತುಂಬ ಜನ ಫೇಮಸ್ ಆಗಿ ಕೇಳಿರೋದು ವೇಸ್ ಟರ್ಮ್. ಓಕೆ, ಆ ಮಷೀನಿಂದ ಆ ಒಂದು ಕ್ಯಾನುಲಾನ ಒಳಗಡೆ ಹಾಕಿದಾಗ ಆ ಫ್ಯಾಟ್ನ ನಾವು ಹೀಟ್ ಎನರ್ಜಿ ಕೊಟ್ಟು ಆ ಫ್ಯಾಟ್ನ ಕರಗಿಸ್ತಾ ಇದ್ವಿ, ಮೆಲ್ಟ್ ಮಾಡ್ತಾ ಇದ್ವಿ. ಅದ ನಂತರ ಇನ್ನೊಂದು ಕ್ಯಾನುಲಾ ಪವರ್ ಅಸಿಸ್ಟೆಡ್ ಲೈಪೋ ಅಂತೀವಿ, ಅಂದರೆ ಅದ್ರ ಟೂಲು ವೈಬ್ರೇಟ್ ಆಗುತ್ತೆ, ಅದನ್ನ ಹಾಕಿ ಆ ಫ್ಯಾಟ್ನೆಲ್ಲ ಸಕ್ ಮಾಡ್ತೀವಿ. ಓಕೆ, ಇದೇ ಲೈಪೋಸಕ್ಷನ್. ಓಕೆ ಓಕೆ ಓಕೆ, ಸೊ ಸಿಂಪಲ್, ಯಾವ ಏರಿಯಾನೂ ಆಗಲಿ ಸೇಮ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ ಸಂದು ಒಂದು ಕಟ್ ಕೊಡ್ತೀವಿ, ಕಟ್ಟಿಂದ ಸ್ವಲ್ಪ ಫಸ್ಟ್ ಟ್ಯೂಮಿಸನ್ ಫ್ಲೂಡ್ ಹಾಕ್ತೀವಿ. ಅದ ನಂತರ ಅದನ್ನ ಫ್ಯಾಟ್ನ ಕರಗಿಸ್ತೀವಿ ಹೀಟ್ ಎನರ್ಜಿ ಕೊಟ್ಟು, ಅಲ್ಟ್ರಾಸೌಂಡ್ ಇಲ್ಲೊಂದು ವೇಸರ್ ಮಾಡಿ. ಅದಾದ್ಮೇಲೆ ಅದನ್ನ ಸಕ್ ಔಟ್ ಮಾಡ್ತೀವಿ. ಓಕೆ ಓಕೆ, ಸೊ ಇದು ಲೈಪೋಸಕ್ಷನ್. ವೆರಿ ವೆಲ್ ಸೆಡ್. ಆ್ಯಕ್ಚುಲಿ ಅರ್ಥ ಆಗೋಗಿ ನೀಟಾಗಿ ಹೇಳಿದ್ರಿ. ಸೊ ಈ ಲೈಪೋಸೆಕ್ಷನ್ ಅಲ್ಲದೆ ಈ ಟಮಿ ಟಕ್ ಕೂಡ ಇವಾಗ ಬಹಳಷ್ಟು ಜನಕ್ಕೆ, ಅದರಲ್ಲೂ ಒಂದು ಮಗುವನ್ನೇ ಈ ಭೂಮಿಗೆ ತಂದಂತಹ ಅಮ್ಮ ಇರ್ತಾರೆ. ಸೊ ಮಗು ಆರೈಕೆಯಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೆ. ಸೊ ತನ್ಗೆ ಹಿಂದೆ ಇದ್ದಂತ ಬ್ಯೂಟಿ ಮತ್ತೆ ಹೋಗ್ಬಿಟ್ಟಿರುತ್ತೆ ಕೆಲವ್ರಿಗೆ. ಸೊ ಅಂತವ್ರಿಗೆ ಈ ಸ್ಯಾಗಿಂಗ್ ಟಮ್ಮಿ ಅನ್ನೋದು ಇರುತ್ತೆ. ಸೊ ಅದು ಟಮಿ ಟಕ್ ಅನ್ನೋದು ಅಲ್ಲೇ ಮಾಡುವಂಥದ್ದು, ಅವರೇ ಸೂಕ್ತ ಪೇಷಂಟ್. ಹೌದು. ಈಗ ಕರೆಕ್ಟ್ ಅದಕ್ಕೆ ಹೇಳಿದಂಗೆ ಲೈಪೋಸಕ್ಷನ್ ಅಂದಾಗ ವರ್ಡ್ ನಾವು ಹೇಳ್ತಾ ಇರೋದು ಬರೀ ಫ್ಯಾಟ್ನ ತೆಗಿತಾ ಇದ್ದೀವಿ, ಕೊಬ್ಬನ್ನ. ಬಟ್ ಕೆಲವ್ರಿಗೆ ನೀವು ಹೇಳ್ದಂಗೆ ಸ್ಕಿನ್ ಸ್ಯಾಗ್ ಆಗಿರುತ್ತೆ, ಅದನ್ನ ಲೈಪೋಸಕ್ಷನಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಸ್ಮಾಲ್ ಸ್ಯಾಗಿಂಗ್ ಇದೆ, ವಿ ಕ್ಯಾನ್ ಟೇಕ್ ಕೇರ್. ಲೈಪೋಸಕ್ಷನ್ ಇಂದನೂ ಟೈಟ್ ಆಗುತ್ತೆ. ಬಟ್ ಸ್ಪೆಷಲಿ ಇದು ಅಮ್ಮ ಪ್ರೆಗ್ನೆನ್ಸಿ ಆಗಿದೆ, ಪ್ರೆಗ್ನೆನ್ಸಿ ಗೊತ್ತು ಹೊಟ್ಟೆ ತುಂಬ ಸ್ಟ್ರೆಚ್ ಆಗುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಸ್ಟಿಲ್ ನಾರ್ಮಲ್ ಆಗಬಹುದು, ಸ್ಪೆಷಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಆದಾಗ ಆ ಹೊಟ್ಟೆ ತಿರ್ಗಾ ಪ್ರೀ ಪ್ರೆಗ್ನೆನ್ಸಿ ಥರ ಆಗಲ್ಲ, ಫುಲ್ ಸ್ಯಾಗ್ ಆಗೋಗುತ್ತೆ. ಇಂಥದ್ದಲ್ಲಿ ಬರೀ ಲೈಪೋಸಕ್ಷನ್ ಮಾಡಿದರೆ ಆಗಲ್ಲ. ಬಿಕಾಸ್ ಲೈಪೋಸಕ್ಷನ್ ಮಾಡಿದೆ ಅನ್ಕೊಳ್ಳಿ ಇಂಥ ಪೇಷಂಟ್ಗೂ ನಾನು, ಫ್ಯಾಟ್ ಹೋಯ್ತು, ಬಟ್ ವಾಟ್ ಅಬೌಟ್ ದ ಸ್ಯಾಗಿಂಗ್ ಸ್ಕಿನ್, ಅಲ್ಲಿ ಜೋಳ್ತಾ ಇದೆಯಲ್ಲ, ಸ್ಯಾಗ್ ಆಗ್ತಾ ಇದೆ, ಅಂಥದಕ್ಕೆ ನಾವು ಟಮ್ಮಿ ಟಕ್ ಅಂತ ಮಾಡ್ತೀವಿ. ಟಮ್ಮಿ ಟಕ್ಕಲ್ಲಿ ನಾವು ಒಂದು ಕಟ್ ಕೊಡ್ತೀವಿ, ಅಂದರೆ ನಿಮ್ಮ ಪ್ಯಾಂಟಿನ್ ಲೈನಲ್ಲಿ ಬರೋ ಥರ ಒಂದು ಕಟ್ ಉದ್ದಕ್ಕೆ ಬರುತ್ತೆ, ಒಂದು ಹಿಪ್ ಬೋನಿಂದ ಫುಲ್ ಮಾಡಿ, ಏನು ಫುಲ್ ಸ್ಯಾಗ್ ಆಗಿದೆ, ಇಷ್ಟು ಹೊಟ್ಟೆ ಸ್ಯಾಗ್ ಆಗಿ ಅದನ್ನ ಫುಲ್ ಕೆಳಗಡೆ ಮಾಡಿ ಅಷ್ಟು ತೆಗೆದು ಬಿಡ್ತೀವಿ. ಓಕೆ, ಟಮ್ಮಿ ಟಕ್ಕಲ್ಲಿ ಅಷ್ಟು ಸ್ಕಿನ್ನು ಎಷ್ಟು ಲೂಸ್ ಆಗಿದೆ ಅಷ್ಟನ್ನು ತೆಗೆದ್ಬಿಡ್ತೀವಿ. ತೆಗೆಯೋದು ಮಾತ್ರ ಅಲ್ಲ, ಟಮ್ಮಿ ಟಕ್ಕಲ್ಲಿ ನಾವು ಲೈಪೋಸಕ್ಷನ್ ಮಾಡ್ತೀವಿ. ಬಿಕಾಸ್ ಸೈಡು, ಲವ್ ಹ್ಯಾಂಡಲ್ಸು, ಮೇಲಿಂದ ಹೊಟ್ಟೆ ಏರಿಯಾ, ಪ್ಲಸ್ ಡೆಲಿವರಿ ಆದಾಗ ತುಂಬ ಹೆಂಗಸರಿಗೆ ಕೇಳಿರಬಹುದು ಡೈವೆರಿಕೇಶನ್ ಆಗುತ್ತೆ. ಅಂದರೆ
ಈ ಮಸಲ್ ಅಬ್ಡಾಮಿನಸ್ ಮಸಲ್ ಸೆಂಟ್ರಲ್ ಇರೋದ್ ಬದಲು ಹಿಂಗೆ ಸೈಡ್ಗೆ ಹೊಟ್ಟೋಗುತ್ತೆ. ಓಕೆ. ಕೆಲವರು ಯಾವಾಗಲೂ ಎವರ್ ಪ್ರೆಗ್ನೆಂಟ್ ಲುಕ್ ಅಂತೀವಿ. ಡೆಲಿವರಿ ಆದ್ಮೇಲೆನೂ ಹೊಟ್ಟೆ ಕಾಣ್ತಾ ಇದೆ, ಗಮನಿಸಿದಿರೋ ಗೊತ್ತಿಲ್ಲ. ಕೆಲವರು ಹೆಂಗಸಿಗೆ ದಪ್ಪ ಅಲ್ಲ, ಈ ತರ ಪ್ರೆಗ್ನೆಂಟ್ ಹೊಟ್ಟೆ ಬರುತ್ತೆ, ಅದು ಡೈವರ್ಕೇಶನ್ ಅಂತ ಹೇಳ್ತೀವಿ. ಅವಾಗ ಸೆಂಟ್ರಲ್ಲಿ ವೀಕ್ನೆಸ್ ಆಗೋಗಿದೆ. ಓಕೆ. ಈ ಸೆಂಟರ್ ಮಸಲ್ ಸೈಡ್ಗೆ ಬಂದ್ಬಿಟ್ಟಿದೆ. ಸೊ ಅಂಥದ್ರಲ್ಲೂ ನಾವು ಟಮ್ಮಿ ಟಕ್ನ ಮಸಲ್ನ ಸೆಂಟರ್ಗೆ ಬಂದು ರಿಪೇರ್ ಮಾಡ್ತೀವಿ. ಓಕೆ. ಸೊ ಒಂದು ಇದು ಒಳಗಡೆ ಹೋಗುತ್ತೆ, ಸೈಡ್ ಶೇಪ್ ಬರುತ್ತೆ, ಸ್ಯಾಗಿಂಗ್ ಸ್ಕಿನ್ ಹೋಗುತ್ತೆ, ಫ್ಯಾಟ್ ಹೋಗುತ್ತೆ. ಸೊ ಇದನ್ನ ಮಾಡಿಸ್ಕೊಳೋದಕ್ಕೆ ಸೂಕ್ತ ಸಮಯ ಯಾವ್ದಾಗಿರುತ್ತೆ? ಸೊ ಇಮಿಡಿಯೇಟ್ ಡೆಲಿವರಿ ಆಗಿ ಒಂದಿಷ್ಟು ತಿಂಗಳ ಆದ್ಮೇಲೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ, ಇಲ್ಲ ಸ್ವಲ್ಪ ಮದರ್ಹುಡ್ ಟೈಮ್ನ ಎಂಜಾಯ್ ಮಾಡ್ಕೊಂಡು ಆಮೇಲೆ ಮಾಡಿಸ್ಕೊಳ್ಬಹುದು ಅನ್ನೋ ಏನಾದ್ರು ಆಪ್ಷನ್ ಇದೆಯಾ? ಡೆಫಿನೆಟ್ಲಿ. ಅದೇ ಏನಾಗಿದೆ, ಕೆಲವುದಲ್ಲಿ ಮಧ್ಯದಲ್ಲಿ ತುಂಬಾ ಟ್ರೆಂಡ್ ಇತ್ತು. ಅಂದ್ರೆ ಮಗು ಹುಟ್ಟಿದಾಗ ಸಿಸೇರಿಯನ್ ಆದ್ರೆ ಡಾಕ್ಟರ್ ನಮ್ಗೆ ಆ ಟೈಮಲ್ಲೇ ಟಮ್ಮಿ ಟಕ್ ಮಾಡಿ ಬಿಕಾಸ್ ಹೇಗೋ ಅನಸ್ತೇಷಿಯಾ ಕೊಡ್ತಾ ಇದ್ದಾರೆ, ರೆಕವರಿಯನ್ ತುಂಬ ತಪ್ಪದು. ಓಕೆ. ಡೆಲಿವರಿ ಟೈಮಲ್ಲಿ ಮಾಡಬಾರ್ದು ಟಮ್ಮಿ ಟಕ್. ಯಾಕೆ? ಕರೆಕ್ಟ್. ಈಗ ಮಗು ಬಂತು, ಯೂಟ್ರಸ್ ಇನ್ನ ಕಾಂಟ್ರಾಕ್ಟ್ ಆಗಿಲ್ಲ. ಓಕೆ. ನೀವು ನೋಡಿರೋದು ಪ್ರೆಗ್ನೆಂಟ್ ಫೀಲ್ ಆಗಿರಬಹುದು, ನಿಮಗೂ ಎಕ್ಸ್ಪೀರಿಯನ್ಸ್ ಇದೆ. ಯೂಟ್ರಸ್ಸು ಇನ್ನ ಫೀಲ್ ಆಗುತ್ತೆ. ನಮ್ಮ ಒಕ್ಲುವರೆಗೂ ಯೂಟ್ರಸ್ ಇರುತ್ತೆ ಇನ್ನ, ಅದು 3 ತಿಂಗಳು ತಗೊಳುತ್ತೆ ಶ್ರಿಂಕ್ ಆಗೋಕ್ಕೆ. ಓಕೆ. ರೈಟ್. ಸೊ ಇನ್ನು ಅದು ದೊಡ್ಡದಾಗಿದೆ. ಒಂದು ಸ್ಕಿನ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಯಾಕೆ ಸ್ಕಿನ್ ತುಂಬ ಸ್ಟ್ರೆಚ್ ಆಗಿದೆ. 3ನೇದು ಹಾರ್ಮೋನ್ ಚೇಂಜಸ್ ಆಗ್ತಾ ಇದೆ. ಇನ್ನು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ನಮ್ಗೆ ಗೊತ್ತು ಹಾರ್ಮೋನ್ ಇನ್ನು ಫ್ಲಕ್ಚುಯೇಟ್ ಆಗ್ತಾ ಇದೆ. 4ನೇದು ಬಂದು ನಾವು ಟಮ್ಮಿ ಟಕ್ಕಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಕ್ಯಾಗಿಂಗ್ಸನ್ನು ತುಂಬ ಟೈಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ. ಅಂದರೆ ನಿಮಗೆ ರಿಕವರಿ 2 ವೀಕ್ಸ್ ಬೇಕು, ಮಗುನ ಎತ್ಕೊಳ್ಳೋಂಗಿಲ್ಲ. ಹಾಗಾದ್ರೆ ಹೇಗೆ ಆಸ್ ಅ ಮದರ್? ನಾನು ಹೇಳೋದು ಇಂಪಾರ್ಟೆಂಟ್ ಏನಂದರೆ ಡೆಲಿವರಿ ಮಾಡಾದ್ಮೇಲೆ ಮಗು ಶುಡ್ ಬಿ ಅ ಪ್ರಯಾರಿಟಿ. ಮಗುನೇ ನೋಡ್ಕೊಳಕ್ಕಾಗಲ್ಲ ಅಂದರೆ ಏನು ಯೂಸು ಟಮ್ಮಿ ಟಕ್ಕು? ಬಿಕಾಸ್ ಆವಾಗ ನಾವು ಟಮ್ಮಿ ಟಕ್ದು ಕೇರು ಸಿಸೇರಿಯನ್ ಥರ ಅಲ್ಲ. ಅವ್ರು ಏನು ಅನ್ಕೊಂಡಿದ್ದಾರೆ, ಕೆಲವು ಕೇರ್ ಹೇಗೂ ಆಗ್ತಿದೆ, ಅದು ಇದು ಒಟ್ಟಿಗೆ ಅನ್ಕೊಂಡಿದ್ದಾರೆ. ಬಟ್ ಹಂಗಲ್ಲ. ನಾವು ಟಮ್ಮಿ ಟಕ್ ಮಾಡಾದ್ಮೇಲೆ ವೇಟ್ ಎತ್ತಂಗಿಲ್ಲ, ಮಗುನ ಎತ್ತಂಗಿಲ್ಲ, 2-3 ವೀಕ್ಸ್ ತಗೊಳತ್ತೆ. ಓಕೆ. ರಿಕವರಿ ಟೈಮ್. ಸೊ ಕರೆಕ್ಟ್ ಟೈಮ್ ಅಲ್ಲ. 2ನೇದು ಬಂದು ಸಪೋಸ್ ಇದು ನಿಮ್ಮದು ಫಸ್ಟ್ ಮಗು, ನೀವು ಇನ್ನೊಂದು ಮಗು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಸೊ ಟಮ್ಮಿ ಟಕ್ ಯಾವಾಗಲೂ ನಾನು ಹೇಳೋದು ಫ್ಯಾಮಿಲಿ ಲೈಫ್ ಕಂಪ್ಲೀಟ್ ಆದಮೇಲೆ 2 ಮಗು 3 ಮಗು ವಾಟ್ ಎವರ್, ಅದು ನಿಮ್ಮ ಡಿಸಿಷನ್. ಮಕ್ಕಳು ಆದಮೇಲೆ ಮಾಡಿ. ಈಗ 1 ಮಗು ಆದಮೇಲೆ ನಾನೀಗ ಸಪೋಸ್ ಟಮ್ಮಿ ಟಕ್ ಮಾಡಿದೆ, ತಿರ್ಗಾ 2ನೇ ಮಗು ಶೇಪ್ ಹೊಟ್ಟೋಯ್ತಾ, ತಿರ್ಗಾ ಮಾಡಿಸೋದು ಯಾಕೆ? ಒಂದು ಆ್ಯಸ್ ಇಟ್ ಈಸ್ ಕಾಸ್ಮೆಟಿಕ್ ಪ್ರೊಸೀಜರ್. ಸೊ ಟಮ್ಮಿ ಟಕ್ ಯಾವಾಗಲೂ ನಾವು ಹೇಳೋದು, ಕೆಲವು ಸಲ ಅಮ್ಮ ಇಲ್ಲ ಒಂದೇ ಮಗು ಅಂದ್ಕೊಂಡಿದ್ದಾರೆ, ಬೈ ಚಾನ್ಸ್ ಪ್ರೆಗ್ನೆಂಟ್ ಆದರೂ ಅದು ಡಿಫ್ರೆಂಟು. ಬಟ್ ಆಲ್ರೆಡಿ ನಿಮ್ಮ ಪ್ಲ್ಯಾನ್ ಇದೆ, 2 ಮಕ್ಕಳು ಬೇಕು, 3 ಮಕ್ಕಳು ಬೇಕು. ಸೊ ಬೆಟರ್ ವೇಟ್. 3ನೇದು ಬಂದು ನೀವು ಕೇಳ್ದಂಗೆ ಒಂದು ಹೇಳಿದೆ, ಡೆಲಿವರಿ ಟೈಮಲ್ಲಿ ಮಾಡಲೇಬಾರ್ದು. ಯಾವಾಗ ಮಾಡಬಹುದು ಅಂದರೆ ಅಟ್ಲೀಸ್ಟ್ 2 ಇಯರ್ಸ್ ವೇಟ್ ಮಾಡಿ. ಓಕೆ. ನಿಮ್ಮ ಬಾಡಿ ಆ್ಯಕ್ಚುಲಿ ಎಷ್ಟು ಹೀಲ್ ಆಗಬೇಕು, ನಿಮ್ಮ ನಾರ್ಮಲ್ಗೆ ಬಂದುಬಿಡುತ್ತೆ ಇನ್ 2 ಇಯರ್ಸ್. ಬಿಕಾಸ್ 1 ಇಯರ್ ನಾರ್ಮಲಿ ಎಲ್ಲರೂ ಬ್ರೆಸ್ಟ್ ಫೀಡ್ ಮಾಡ್ತೀವಿ. ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಆದಮೇಲೆ 1 ವರ್ಷ ಬೇಕು ಬಾಡಿ ಚೇಂಜಸ್ನ ಸೆಟಲ್ ಮಾಡೋಕ್ಕೆ. ಓಕೆ. ಈಗ 1 ಇಯರ್ ಬ್ರೆಸ್ಟ್ ಫೀಡ್ ಮಾಡಿದರೆ ಅದಾದಮೇಲೆ ಸ್ಟಾಪ್ ಮಾಡಾದ್ಮೇಲೆ ನಿಮ್ಮ ಬಾಡಿಯಲ್ಲಿ ಚೇಂಜಸ್ಸು ಇನ್ 1 more ಇಯರ್ ಅದು ಫುಲ್ ಏನು ಬರಬೇಕಾಗೂ ಬಂದುಬಿಡುತ್ತೆ. ಸೊ 2 ಇಯರ್ಸ್ ಇಸ್ ಅ ಗುಡ್ ಟೈಮ್, ಅರ್ಲಿಯೆಸ್ಟ್ ಗುಡ್ ಟೈಮ್ ಅಂತ ಹೇಳಿ ಟಮ್ಮಿ ಟಕ್ ಮಾಡಿಸ್ಬಹುದು. ಇದು ಲಿಪೋಸಕ್ಷನ್ ಹೇಳಿದ್ರಲ್ಲಿ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮತ್ತೆ ಏನು ಏಜು, ರಿಕವರಿ ಟೈಮ್ ಇದೆ? ಕರೆಕ್ಟ್. ಲೈಪೋಸಕ್ಷನ್ನು ಲಿಟಲ್ ಮೋರ್ ಹೇಳೋದು ಟಮ್ಮಿ ಟಕ್ನ ಕಂಪೇರ್ ಮಾಡಿದರೆ ರಿಕವರಿ ಕ್ವಿಕ್ಕರು. ಯಾಕಂದರೆ ನಾವು ಲೈಪೋಸಕ್ಷನಲ್ಲಿ ದೊಡ್ಡ ಯಾವುದು ಕಟ್ ಕೊಡ್ತಾ ಇಲ್ಲ, ಒಂದು 3-4 ಸಣ್ಣ ಕಟ್ ಕೊಡ್ತಾ ಇದ್ವಿ ಡಿಪೆಂಡಿಂಗ್ ಆನ್ ದ ಏರಿಯಾ. ಫ್ಯಾಟ್ ತೆಗಿತಾ ಇದ್ದೀವಿ. ರಿಕವರಿ ಮೋಸ್ಟ್ಲಿ ಲೈಪೋಸಕ್ಷನ್ 1 week to 10 days ಮುಗ್ದೋಗುತ್ತೆ. ಲೈಪೋಸಕ್ಷನ್ ಮಾಡಿದಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರಲ್ಲ ಟಮ್ಮಿ ಟಕ್ ಥರ. ಟಮ್ಮಿ ಟಕ್ಕಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನೀವು ಸ್ವಲ್ಪ ಬೆಂಡ್ ಪೊಸಿಷನಲ್ಲಿ ವಾಕ್ ಮಾಡಬೇಕು,
ಗಾಯ ಇರುತ್ತೆ, ಊಂಡ್ ಹೀಲ್ ಆಗಬೇಕು. ಲೈಪೋಸಕ್ಷನ್ ಅಂಥದ್ದು ಯಾವುದೂ ಇಲ್ಲ. ಸೊ ರಿಕವರಿ ಲೈಪೋಸಕ್ಷನ್ ಜೊತೆ ಸ್ವಲ್ಪ ಕ್ವಿಕ್ಕು. ಲೈಪೋಸಕ್ಷನ್ಗೆ ಯಾವಾಗಾದ್ರೂ ನಿಮ್ಮ ಲೈಫಲ್ಲಿ ಮಾಡಬಹುದು. ಓಕೆ. ಬಟ್ ಅಗೇನ್ ಈಗ ನೀವು ವೇಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅನ್ಕೊಳ್ಳಿ, ಆಲ್ರೆಡಿ ಯು ಆರ್ ಡಯಟ್ ಮಾಡ್ತಾ ಇದ್ದೀರಾ. ಸಪೋಸ್ ಯು ಆರ್ ಅ ಹೆಲ್ತಿ ಪರ್ಸನ್, ಡಯಟ್ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಬೆಟರ್ ಟು ಡೂ ದ್ಯಾಟ್ ಫಸ್ಟ್. ಓಕೆ, ಫಸ್ಟ್ ಆದ್ಯತೆ ಅದಕ್ಕೆ. ಫಸ್ಟ್ ಅದಕ್ಕೆ. ಈಗ ಆಲ್ರೆಡಿ ನೀವು ಪ್ಲಾನ್ ಇದೆ, ನಿಮ್ಮ ಸ್ಟ್ರಾಂಗ್ ವಿಲ್ ಪವರ್ ಇದೆ, ಮಾಡ್ತಾ ಇದ್ದೀರಾ, ಅದು ಫಸ್ಟ್ ಮಾಡಿ. ಬಿಕಾಸ್ ಲೈಪೋಸಕ್ಷನ್ ಆದಮೇಲೆ 1-2-3 ವೀಕ್ಸ್ ನಾವು ಮಾಡಬೇಡಿ ಅಂತೀವಿ ಎಕ್ಸಸೈಸು. ಪ್ಲಸ್ ನ್ಯಾಚುರಲಿ ಫ್ಯಾಟ್ ಹೋದರೆ ಅದು ಬೆಸ್ಟ್ ಅಲ್ವಾ? ಕರೆಕ್ಟ್. ಯಾವಾಗಲೂ ದೋ ಐ ಆಮ್ ಎ ಕಾಸ್ಮೆಟಿಕ್ ಸರ್ಜನ್, ನಾನು ಹೇಳೋದು ನ್ಯಾಚುರಲ್ ಇಸ್ ದ ಬೆಸ್ಟ್. ನೀವು ರನ್ನಿಂಗ್ ಮಾಡ್ತೀರಾ, ವಾಟ್ ಎವರ್, ಸ್ವಿಮ್ಮಿಂಗ್, ಎಕ್ಸಸೈಸ್ ಮಾಡಿ ಲೈಪೋಸಕ್ಷನ್. ಬಿಕಾಸ್ ಇದೆಲ್ಲ ಮಾಡಾದ್ಮೇಲೆ ಕೆಲವು ಏರಿಯಾಸ್ ಫ್ಯಾಟ್ ಹೋಗಲ್ಲ, ಸ್ಟಬ್ಬನ್ ಫ್ಯಾಟ್ ಅಲ್ಲಿ. ಎಸ್, ಆ ಸ್ಟಬ್ಬನ್ ಫ್ಯಾಟ್ಗೆ ಲೈಪೋಸಕ್ಷನ್ ಬ್ಯೂಟಿಫುಲ್ಲು. ಇನ್ನೊಂದು ಸಿನ್ಯಾರಿಯೋ ನಾನು ನೋಡೋದು, ಕೆಲವು ಸಲ ಪೇಷಂಟ್ ಟ್ರೈ ಮಾಡುತ್ತೆ ಬಟ್ ಹೋಗಲ್ಲ. ಅದು ಮೋಟಿವೇಶನ್ ಇಲ್ಲ. ಕೆಲವು ಸಲ ಹೇಳೋದು ಈಸಿ, ಮಾಡಬೇಕು ಎಲ್ಲರಿಗೂ ಇರಲ್ಲ, ಡ್ಯೂ ಟು ಸಮ್ ರೀಸನ್, ಫ್ಯಾಮಿಲಿ ಲೈಫ್ ಇರ್ಬೋದು, ಟೈಮ್ ಸಿಗದೆ ಇರ್ಬೋದು. ಅಂಥದ್ದಲ್ಲಿ ಲೈಪೋಸಕ್ಷನ್ ಅವ್ರಿಗೆ ಸ್ವಲ್ಪ ಇನಿಷಿಯಲ್ ಜಂಪ್ ಕೊಡುತ್ತೆ. ಲೈಪೋಸಕ್ಷನ್ ಮಾಡಿಬಿಟ್ರೆ ಒಂದು ಸ್ವಲ್ಪ ರೆಡ್ಯೂಸ್ ಆಗ್ತಾರೆ ನೋಡಿ. ಸೊ ಅವ್ರಿಗೆ ಇನ್ನೂ ಮೋಟಿವೇಟ್ ಆಗುತ್ತೆ ಇನ್ನು ಅದನ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ. ಬಟ್ ಅಲ್ಟಿಮೇಟ್ಲಿ ಏನು ಹೇಳೋದು ಆದ್ರೆ, ಲೈಪೋಸಕ್ಷನ್ ಮಾಡಾದ್ಮೇಲೆ ನಿಮ್ದು ರೋಲ್ ಇನ್ನೂ ಇದೆ, ಮುಗ್ದಿಲ್ಲ. ಓಕೆ. ಸೊ ಲೈಪೋಸಕ್ಷನ್ ವಾವ್ ಪಾರ್ಟಿ ಟೈಪ್ ಅಲ್ಲ, ಬಂದು ಮಾಡಿಸಿ ಯಾವುದು ಕೂಡ ಅಷ್ಟು ಹಾಗಿರಲ್ಲ. ಸೊ ನಮ್ಮದೇ ಆದಂಥ ತಯಾರಿ ಆಗಿರಬೇಕು, ನಮ್ಮದೇ ಆದಂಥ ರೆಸ್ಟಿಂಗ್ ಟೈಮ್ ಅನ್ನೋದು ಕೊಡಬೇಕು. ಸೊ ರಿಕವರಿಗೆ ಸ್ವಲ್ಪ ಜಾಸ್ತಿ ಸಮಯನೇ ಮೀಸಲಾಗಿಡಬೇಕು ಅಂತ ಹೇಳ್ತೀರಾ. ಸೊ ಈಗ ಎಷ್ಟೊಂದು ಜನ ನಾನು ಮಾಡಿಸ್ಬೇಕು, ಹೋಗೋಣ ಮೊರೆ ಹೋಗೋಣ ಡಾಕ್ಟರ್ಗೆ ಅನ್ನೋರಿಗೆ ಸ್ವಲ್ಪ ಬಡ್ಜೆಟ್ ಸಮಸ್ಯೆ, ಎಷ್ಟಾಗ್ಬೋದು ಅಪ್ರಾಕ್ಸಿಮೇಟ್ಲಿ ಇಷ್ಟಾಗುತ್ತೆ ಅಂದರೆ ನಾನು ಮಾಡಬಹುದು ಅನ್ನೋದಿರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಕರೆಕ್ಟ್. ಯಾಕಂದರೆ ನಮ್ದು ಕಾಸ್ಮೆಟಿಕ್ ಸರ್ಜರಿ ಬಂದು ಯಾವುದು ಇನ್ಶೂರೆನ್ಸ್ ಕವರ್ ಆಗಲ್ಲ. ಒಂದು ಎಲ್ಲ ಕ್ವಶನ್ ನಂಗೆ ಪೇಷಂಟ್ ಕೇಳೋದು, ಮ್ಯಾಮ್ ಇನ್ಶೂರೆನ್ಸ್ ಆಗತ್ತಾ? ಲೈಪೋಸಕ್ಷನ್ ಆಗಲಿ, ಟಮಿಟಕ್ ಆಗಲಿ, ಯಾವುದೋ ಕಾಸ್ಮೆಟಿಕ್ ಆಗಲಿ, ಎಲ್ಲೂ ವರ್ಲ್ಡಲ್ಲಿ ಅಂಡರ್ ಇನ್ಶೂರೆನ್ಸ್ ಕವರ್ ಆಗಲ್ಲ. ಸೊ ನಾವು ಪ್ಲ್ಯಾನ್ ಮಾಡಬೇಕು. ಲೈಪೋಸಕ್ಷನ್ಗೆ ಕಾಸ್ಟ್ ಅನ್ನೋದು ಡಿಪೆಂಡ್ ಆನ್ ದ ಏರಿಯಾ. ಕೆಲವು ಸಲ ನಾವು ಮಲ್ಟಿಪಲ್ ಏರಿಯಾಸ್ ಮಾಡಬಹುದು. ಹೊಟ್ಟೆ ಮಾತ್ರ ಅಲ್ಲ, 360 ಡಿಗ್ರಿ ಬ್ಯಾಕು, ಕೆಲವು ಸಲ ಥೈ ಜೊತೆ ಮಾಡ್ತೀವಿ, ಕೆಲವು ಸಲ ಆರ್ಮ್ ಜೊತೆನೂ ಮಾಡ್ತೀವಿ. ಮಲ್ಟಿಪಲ್ ಬಾಡಿ ಪಾರ್ಟ್ಸ್ ಅಂತೀವಿ, ಮಲ್ಟಿಪಲ್ ಏರಿಯಾಸ್ ಮಾಡ್ಬೋದು. ಒಂದು ಅದ್ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಏರಿಯಾ ಮಾಡ್ತಾ ಇದ್ದೀವ, ಮಲ್ಟಿಪಲ್ ಏರಿಯಾಸ್ ಮಾಡ್ತೀವಿ. ಎರಡನೇದು ಬಂದು ಎಲ್ಲರಿಗೂ ಸೇಮ್ ಫ್ಯಾಟ್ ಇಲ್ಲ. ಕೆಲವಿಗೆ ಮೀಡಿಯಮ್, ಮಾಡ್ರೇಟ್, ಹೈ, ಕೆಲವಿಗೆ ಬರೀ ನಾವು ಫ್ಯಾಟ್ ಯಾವಾಗಲೂ ಲೀಟರ್ ವೈಸ್ ಅಂತೀವಿ. ಕೆಲವಿಗೆ ಬರೀ 2 ಲೀಟರ್ ತೆಗಿತಾ ಇದ್ದೀವಿ, ಕೆಲವು 5 ಲೀಟರ್, 8 ಲೀಟರ್. ಓಕೆ. ಸೊ ಅವ್ರು ಕೊಟ್ಟಿರೋ ಪ್ರೈಸ್ ನಿಮ್ಗಾಗಲ್ಲ. ಫೈನ್. ನಿಮ್ಮ ಫ್ಯಾಟ್ ಸ್ಟೋರೇಜ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಂಟಿಟಿ ಆಫ್ ಫ್ಯಾಟ್. ಕೆಲವ್ರು ಅಂತಾರೆ ಇಲ್ಲ ಮ್ಯಾಮ್ ನಂದು ಹೊಟ್ಟೆ ಸೇಮ್ ಅಮೌಂಟ್, ಅವ್ರಿಗಷ್ಟು ಹಂಗೆ ಆಗಲ್ಲ. ಕೆಲವ್ರಿಗೆ ಬರೀ 1 hour ಸಾಕು ನಂಗೆ ಮಾಡೋಕ್ಕೆ, ನಿಮ್ಮಲ್ಲಿ 3 hours ಬೇಕಾಗಬಹುದು. ಸೊ ಅಂಥದ್ದಲ್ಲೂ ಮ್ಯಾಟ್ರ್ ಆಗತ್ತೆ. ಮೂರನೇದು ಬಂದು ಲೈಪೋಸಕ್ಷನ್ದು ಕಾಸ್ಟು ಎಲ್ಲಿ ಮಾಡಿಸ್ಕೊತಾ ಇದ್ದೀರಾ, ಯಾರ ಹತ್ರ ಮಾಡಿಸ್ಕೊತಾ ಇದ್ದೀರಾ, ಯಾರು ಮಾಡಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಕಾಸ್ಟ್, ಇದು ಒಂದು ಬ್ಲ್ಯಾಂಕೆಟ್ ರೇಟ್ ಇಲ್ಲ. ಅಂದರೆ ಬ್ಯಾಂಗ್ಳೂರ್ ಆಗಲಿ, ಇಂಡಿಯಾ ಆಗಲಿ, ಎಲ್ಲರಿಗೂ ಸೇಮ್ ಪ್ರೈಸ್ ಇಲ್ಲ. ಸೇಮ್ ಸೆಂಟ್ರಲ್ಲೂ ಸೇಮ್ ಪ್ರೈಸ್ ಇಲ್ಲ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ರೈಟ್. ಸೊ ಪ್ರೈಸಿಂಗ್ ಹೇಳೋದು ತುಂಬ ಒಂದು ಡಿಫಿಕಲ್ಟ್. ಬಟ್ ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು, ನನ್ನ ಸೆಂಟ್ರಲ್ಲಿ ಅರೌಂಡ್ 1.5 lakhs ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಅಬ್ಡಮನ್ ಒಂದು ಏರಿಯಾಗೆ ಹೇಳ್ತಾ ಇರೋದು ನಾನು. ಪ್ಲಸ್ ಇದರಲ್ಲಿ ಜನ ಗೊತ್ತಾಗಬೇಕಾಗಿರೋದು, ಮೈಂಡಲ್ಲಿ ಇಟ್ಕೋಬೇಕಾಗಿರೋದು 18% GST ಬರುತ್ತೆ. ಅದು ಒಂದು ಅಮೌಂಟು. ಈಗ 1 lakh ಅಂದ್ರೆ 18,000 rupees ಪ್ಲಸ್ GST ಆಗೋಗುತ್ತೆ. ಸೊ ಇಂಥದ್ದೆಲ್ಲ ಪ್ಲ್ಯಾನ್ ಮಾಡಬೇಕು. ಮನಿ. ಸೊ ಮನಿ ಪ್ಲಾನಿಂಗ್ ಬಗ್ಗೆ ಹೇಳಿದ್ರಿ. ಹಾಗೆ ಈಗ ಟ್ರೆಂಡು ಎಲ್ಲಿ ನೋಡಿದ್ರು 6 ಪ್ಯಾಕ್. ವಿಮೆನ್ಗೂ ತುಂಬಾ ಇಂಟ್ರೆಸ್ಟ್ 6 ಪ್ಯಾಕ್ ಮೇಲೆ.
ಮೆನ್ಗಂತೂ ಫಸ್ಟ್ ಇಂದನೂ ಇದ್ದೇ ಹೌದು. ಇದೆ. ಸೊ ಫಸ್ಟ್ ವಿಮೆನ್ ಮೆನ್ ನೋಡಿ ಅಟ್ರಾಕ್ಟ್ ಆಗೋರು, ವಾವ್ 6 ಪ್ಯಾಕ್ 8 ಪ್ಯಾಕ್ ಇದೆ ಅಂತ. ಈಗ ಮೆನ್ಸ್ ಸೇಮ್ ಆಗೋಗ್ಬಿಟ್ಟಿದೆ, ವುಮನಲ್ಲಿ ವಿಮೆನ್ ಅಲ್ಲಿ ನೋಡ್ತಿದ್ದಾರೆ. ಸೊ ಇದು ಕೂಡ ಸಾಧ್ಯ, ಬಾಡಿ ಸ್ಕಲ್ಪ್ಟಿಂಗ್ ಅನ್ನೋದು ಒಂದು ಆಶ್ಚರ್ಯ ತರುವಂತ ವಿಷಯ. ಸೊ ಈ ಪ್ರೊಸೀಜರ್ ಹೇಗಾಗುತ್ತೆ, ಯಾರು ಇದನ್ನ ಮಾಡಿಸ್ಕೊಳ್ಬಹುದು, ಹೇಗೆ? ಅದು ತುಂಬಾನೇ ಪ್ರಧಾನ ಇಂಪಾರ್ಟೆಂಟ್ ಕ್ವಶನ್. ನೀವು ಹೇಳಿದ್ರೆ ಯಾರನ್ನ. ಹೌದು. ಈಗ ಒಬ್ರು ಒಂದು ಬಾಡಿ ಇದೆ, ಒಬ್ರು ಪರ್ಸನ್ ಸ್ವಲ್ಪ ಹೆವಿ ಪರ್ಸನ್ ಒಬೇಸ್ ಇದ್ದಾರೆ, ಅವ್ರಿಗೆ 6 ಪ್ಯಾಕ್ ಮಾಡಿದ್ರೆ ಯೋಚನೆ ಮಾಡಿ ಹೆಂಗಿರುತ್ತೆ. ಅಂದರೆ ಇದೆಲ್ಲ ದಪ್ಪ, ಥೈಸ್ ದಪ್ಪ, ಮುಖ ದಪ್ಪ, ಆಬ್ಡಮನ್ ಮಾತ್ರ 6 ಪ್ಯಾಕ್ಸ್. ಅನ್ಯಾಚುರಲ್ ಅಲ್ವಾ? ಅಸಹ್ಯ ಕಾಣುತ್ತೆ ಅಲ್ವಾ? 6 ಪ್ಯಾಕ್ ಬಂದು ನಾವು ಮಾಡಬೇಕಾಗಿರೋದು ಪರ್ಸನ್ ಸ್ವಲ್ಪ ಆಥ್ಲೀಟ್ ಬಾಡಿ ಇರೋರಿಗೆ. ಓಕೆ. ಅಂದರೆ ಓವರ್ ಆಲ್ ಅವ್ರಿಗೆ ಸ್ವಲ್ಪ ಲೈಕ್ ಮೆನ್ ಅಂದರೆ ಶೋಲ್ಡರ್ ಇರಬೇಕು, ಬೈಸಿಪ್ಸ್ ಕಾಣಬೇಕು, ಅವಾಗ ಬಾಡಿಗೆ ಮ್ಯಾಚ್ ಆಗತ್ತೆ. ಬಟ್ ಬಾಕಿ ಎಲ್ಲ ದಪ್ಪ ದಪ್ಪ, ಆಬ್ಡಮನ್ ಇದು ತುಂಬ ಅನ್ಯಾಚುರಲ್ ಲುಕ್ಕು. ಸೊ ಅಂಥವ್ರಿಗೆ ಮಾಡಕ್ಕೆ ಬರಬಾರ್ದು, ಮಾಡಿಸ್ಬಾರ್ದು. ಯಾಕಂದರೆ ನಮ್ಗೆ ಏನು ಮಾಡಿಸಿದ್ರು ನ್ಯಾಚುರಲ್ ಲುಕ್ ಬೇಕು ಅಲ್ಲ. ಹೌದು. ನೋಡ್ದೋ ಇವನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದಾನ, ಅದು ಚೆನ್ನಾಗಿರಲ್ಲ, ಅದು ಅಲ್ವಾ, ಫಿಟ್ಟಿಂಗ್ ಬರಲ್ಲ. ಸೊ ಇದು 6D ಲೈಪೋಸಕ್ಷನ್, ಅದು ಹೈ ಡೆಫಿನೇಷನ್ನು ಹೇಳ್ತೀವಿ. ಎಂಥವ್ರು ಮಾಡ್ತೀವಿ ಅಂದರೆ ಅವ್ರಿಗೆ ತುಂಬ ಫ್ಯಾಟ್ ಇಲ್ಲ, ಡೀಸೆಂಟ್ ಬಾಡಿ ಇದೆ, ಬಟ್ ಏನು ಮಾಡಿದ್ರು ಅವ್ರಿಗೆ ಮಸಲ್ ಕಾಣ್ತಾ ಇಲ್ಲ. ಓಕೆ. 6 ಪ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟಪಡಬೇಕು ನಾವು. ಫ್ಯಾಟ್ ಲೆವೆಲ್ ತುಂಬ ಕಡಿಮೆ ಆದ್ರೇ 6 ಪ್ಯಾಕ್ಸ್ ಅಂದರೆ ಏನು ಫಸ್ಟ್ ಹೆಂಗೆ ಯಾರಿಗಾದ್ರೂ 6 ಪ್ಯಾಕ್ಸ್ ಬರುತ್ತೆ ನ್ಯಾಚುರಲಿನು ಅಂದರೆ ನಮ್ಮದು ಫ್ರಂಟಲ್ಲಿ ಅಬ್ಡಮನ್ ಮಸಲ್ ಇದೆ, ರೆಕ್ಟಸ್ ಅಬ್ಡಾಮಿನನ್ ಅಂತೀವಿ. ಅದಲ್ಲಿ ಇಂಟರ್ಸೆಕ್ಷನ್ಸ್ ಅಂತ ಬರುತ್ತೆ, ಅಟ್ಯಾಚ್ಮೆಂಟ್ಸ್ ಇದೆ, ಅದು ಎದ್ದು ಕಾಂದಾಗ 6 ಪ್ಯಾಕ್. ಅದು ಓಕೆ. ಮಸಲ್ನ ಒಂದು ಮಸಲ್ ಹಿಂಗೆ ಹೈಲೈಟ್ ಆಗುತ್ತೆ, ಅದು 6 ಪ್ಯಾಕ್. ಈ ಮಸಲ್ ಹೈಲೈಟ್ ಆಗಬೇಕಂದ್ರೆ ಅದ್ರ ಮೇಲಿರೋ ಫ್ಯಾಟ್, ಕೊಬ್ಬು ಕಡಿಮೆ ಇರಬೇಕು. ಈಗ ಫ್ಯಾಟ್ ಎಷ್ಟು ದಪ್ಪ ಇದೆ, ಇದು ಹೆಂಗೆ ಕಾಣುತ್ತೆ? ಅಲ್ವಾ, ನ್ಯಾಚುರಲಿ. ಸೊ ಅದ್ರದ್ದು ನ್ಯಾಚುರಲಿ ಅವ್ರಿಗೆ ಫ್ಯಾಟ್ ಲೆವೆಲ್ 18% ಅಂತೀವಿ, ಬಾಡಿ ಫ್ಯಾಟ್, ಒಳ್ಳೆ ಫ್ಯಾಟ್ ಲೆವೆಲ್ ಅಂದರೆ. ಅಷ್ಟಿದ್ದಾಗ ಮಸಲ್ ಡೆವಲಪ್ ಮಾಡಿದಾಗ 6 ಪ್ಯಾಕ್ ಕಾಣುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್. ಸೊ ಫಸ್ಟು ನಾನು ಒಬ್ಬರು ಮ್ಯಾನ್ 6 ಪ್ಯಾಕ್ ಮಾಡ್ಕೋಬೇಕಂದ್ರೆ ಅವ್ನು ಫಸ್ಟು ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಬಾಡಿಯಲ್ಲಿ. ಅದಾದಮೇಲೆ ಮಸಲ್ನ ಡೆವಲಪ್ ಮಾಡ್ಕೋಬೇಕು, ಮಸಲ್ಸ್ ಟ್ರೈನಿಂಗ್ ಮಾಡಬೇಕು, ಆವಾಗ 6 ಪ್ಯಾಕ್ಸ್ ಬರುತ್ತೆ. ಕಷ್ಟ ಅದು, ಇಯರ್ಸ್ ಬೇಕು ಅದಕ್ಕೆ. ಕ್ಲೀನ್ ಲೈಫ್ ಬೇಕು, ಕ್ಲೀನ್ ಫುಡ್ ಬೇಕು ಅಲ್ವಾ, ತುಂಬಾ. ಅದಕ್ಕೆ ನಾವು ಕೆಲವ್ರಿಗೆ ತಿನ್ನಿರ್ತಾರೆ ಬಟ್ ಮಸಲ್ ಕಾಣ್ತಾ ಇಲ್ಲ ಅಲ್ಲಿ, ಅಂಥದಕ್ಕೆ ನಾವು 6 ಪ್ಯಾಕ್ ಲೈಪೋಸಕ್ಷನ್ ಅಂತ ಮಾಡ್ತೀವಿ. ಅಂದರೆ ಕೆಲವು ಏರಿಯಾದಲ್ಲಿ ಫ್ಯಾಟ್ನ ನಾವು ತುಂಬ ಸಕ್ ಮಾಡಿಬಿಡ್ತೀವಿ, ಎಲ್ಲಿ ಅದು ಹೈಲೈಟ್ ಬರಬೇಕಲ್ಲ. ಈಗ ಹೈಲೈಟ್ ಮಾಡ್ತೀವಿ ಮೇಕಪ್ಪಲ್ಲೂ, ಅಂಥ 6 ಪ್ಯಾಕ್ ಲೈನಲ್ಲಿ ನಾವು ಲೈಪೋಸಕ್ಷನ್ ತುಂಬ ಮಾಡಿ ಅದನ್ನ ಸಣ್ಣ ಮಾಡಿಬಿಡ್ತೀವಿ, ಅವ ಡಿಪ್ ಥರ. ಮಸಲಲ್ಲಿ ಸ್ವಲ್ಪ ಫ್ಯಾಟ್ ಹಾಕ್ತೀವಿ. ಓಕೆ. ಅವಾಗ ಮಸಲ್ ಎದ್ದು ಕಾಣುತ್ತೆ, ಈ ಡಿಪ್ಪು ಕಾಣುತ್ತೆ, ಅದು 6 ಪ್ಯಾಕ್ ಲೈಪೋಸಕ್ಷನ್. ಓಕೆ. ಇದು ಎಷ್ಟು ದಿನಗಳ ಕಾಲ ಇರುತ್ತೆ, ಏನು ಕತೆ? ಇದಕ್ಕೆ ಮೇಂಟೆನೆನ್ಸ್ ಅಗತ್ಯ ಇದೆಯಾ? ಕರೆಕ್ಟ್, 100%. ಲೈಪೋಸಕ್ಷನ್ನು ಎಲ್ಲರೂ ಅನ್ಕೋತಾರೆ ಪರ್ಮನೆಂಟು. ಫ್ಯಾಟ್ ತೆಗೆದಿದ್ದು ಆಫೀಸ್ ಬರಲ್ಲ, ಬಟ್ ಫ್ಯಾಟ್ ಇನ್ನೂ ಇದೆಯಾ ಬಾಡಿಲಿ? ನಾವು 100% ಫ್ಯಾಟ್ ತೆಗಿಯೋಕ್ಕಾಗಲ್ಲ ಒಂದು ಕಡೆಯಿಂದ. ಕರೆಕ್ಟ್. ಟ್ರೂ ದ್ಯಾಟ್. ಸ್ವಲ್ಪ ಬಿಡಲೇಬೇಕು ನಾವು. ಈಗ ನೀವು ಮಾಡಿಸ್ಕೊಂಡ್ರಿ ಅನ್ಕೊಳ್ಳಿ, ಅದಾದಮೇಲೆ ನೀವು ಲೈಫ್ ಸ್ಟೈಲ್ ಫುಲ್ ಪಾರ್ಟಿಂಗು, ಫುಡ್ಡು, ಎಕ್ಸಸೈಸ್ ಮಾಡ್ತಾ ಇಲ್ಲ, ಬಿಟ್ಟಿರೋ ಫ್ಯಾಟ್ ದಪ್ಪ ಆಗುತ್ತಾ? ಕರೆಕ್ಟ್. ಹಾಗೆ. ಸೊ ಲೈಪೋಸಕ್ಷನ್ ಆದಮೇಲೆ ಆ 6 ಪ್ಯಾಕ್ ಆಗಲಿ ಎಂಥದೇ ಲೈಪೋಸಕ್ಷನ್ ಆಗಲಿ, ನಮ್ಮ ಕಡೆಯಿಂದ, ಪೇಷಂಟ್ ಕಡೆಯಿಂದ ನಮಗೆ ಕಮಿಟ್ಮೆಂಟ್ ಬೇಕು. ಅಂದರೆ ಗುಡ್ ಫುಡ್ಸ್ ಪ್ಲಸ್ ಒಳ್ಳೆ ಎಕ್ಸಸೈಸ್, ಮೇಂಟೆನೆನ್ಸ್ ಇದೆ ಲೈಪೋಸಕ್ಷನ್ ಆದಮೇಲೆ. ಮಾಡಿಸ್ಕೊಂಡ್ರಿ ಹ್ಯಾಪಿ ಆಗ್ತೀರಿ ಅಂತಲ್ಲ. ಇನ್ನೊಂದು ಬರೋಕ್ಕೆ ಹೇಳಿದೆ, ನೀವು ಹೇಳಿದಿರಲ್ಲ ಫೀಮೇಲ್ಸಲ್ಲಿ 6 ಪ್ಯಾಕ್, ನನ್ನ ಪ್ರಕಾರ ಅದನ್ನ ಅನ್ಯಾಚುರಲ್ಲು. ಫೀಮೇಲ್ಸ್ ಒಂದು 5 to 10% ಆಥ್ಲೀಟ್ ಇರ್ತಾರೆ. ಫೀಮೇಲ್ಸಲ್ಲಿ ಆಥ್ಲೆಟಿಕ್ ಬಾಡಿ ಇದ್ದವ್ರು ಇದ್ದಾರೆ, ಅಂಥದ್ರಲ್ಲಿ ಚೆನ್ನಾಗಿ ಕಾಣುತ್ತೆ. ಬಟ್ ಫೀಮೇಲ್ದು ಇಚ್ಲಿ ಸಾಫ್ಟ್ ಕೌಂಟ್ರಿಂಗ್ ಅಂತೀವಿ. ದೇರ್ ಇಸ್ ಅ ಮೆನ್ ಫೀಮೇಲಲ್ಲಿ ಬಾಡಿ ಕೌಂಟಿಂಗ್ ದೇವರು ಡಿಫ್ರೆಂಟ್ ಮಾಡಿದ್ದಾರೆ. ದ ಕರ್ವ್ಸ್ ಆರ್ ಡಿಫ್ರೆಂಟ್, ಫ್ಯಾಟ್ ಡೆಪಾಸಿಟ್ ಡಿಫ್ರೆಂಟ್ ಇದೆ. ಅಂಥದ್ದಲ್ಲಿ ನಾವು ಫೀಮೇಲ್ಗೆ 6 ಪ್ಯಾಕ್ ಕೊಟ್ಟರೆ ತುಂಬ ಮ್ಯಾಸ್ಕ್ಯುಲೈನ್ ಆಗೋಗುತ್ತೆ. ಓಕೆ. ನ್ಯಾಚುರಲ್ ಅಲ್ಲ.
ನಾವು ಫೀಮೇಲಲ್ಲಿ ಯಾವಾಗಲೂ ಏನು ಹೇಳ್ತೀವಿ ಬ್ಯೂಟಿ ಅಂದರೆ ಥಿನ್ ವೇಸ್ಟ್ ಲೈನು, ಸ್ವಲ್ಪ ಹಿಪ್ ಇರಬೇಕು. ಸೊ ದಟ್ ಈಸ್ ಫೀಮೇಲ್ ಬ್ಯೂಟಿ. ಸೊ ಸಿಕ್ಸ್ ಪ್ಯಾಕ್ ಎಲ್ಲ ಫೀಮೇಲ್ಸ್ಗೆ ಸೂಟ್ ಆಗಲ್ಲ. ಓಕೆ. ಅವ್ರು ಆಲ್ರೆಡಿ ಅಥ್ಲೆಟಿಕ್ ಬಾಡಿ ಇರಬೇಕು, ಅಂದರೆ ಅವ್ರಿಗೂ ಆರ್ಮ್ಸು ಬೈಸಿಪ್ಪು ಇದ್ದರೆ ಸಿಕ್ಸ್ ಪ್ಯಾಕ್ ಚೆನ್ನಾಗಿ ಕಾಣಬಹುದು. ಬಟ್ ಎಲ್ಲ ಫೀಮೇಲ್ಸ್ಗೆ ನಾವು ಮಾಡೋಕ್ಕೂ ಹೋಗಲ್ಲ, ಸಜೆಸ್ಟು ಮಾಡಲ್ಲ. ಓಕೆ, ಯಾರು ಇಂಟ್ರೆಸ್ಟ್ ತೋರಿಸ್ತಾರೋ ಅವ್ರ ಬಾಡಿ ಟೈಪ್ ಹೇಗಿದೆ ನೋಡ್ಕೊಂಡು, ಸೊ ನಾ ಹೇಳಿದಾಗೆ ಕೌನ್ಸಿಲಿಂಗ್ ಮಾಡಾದ ನಂತರ ನಾವು ಮಾಡ್ತೀವಿ. ಕರೆಕ್ಟ್. ಸೊ ಅಷ್ಟೇ ಅಲ್ದಿರ ಈಗ ಏನಾದ್ರು ಹೊಸ ಟರ್ಮು ಬಂದಿದೆ, ಈ ಅಪ್ ಬಾಡಿ, ಮೆಂದು ಅಪ್ ಬಾಡಿನ ನೀವು ಅದನ್ನ ಕೂಡ ರೆಡ್ಯೂಸ್ ಮಾಡಬಹುದು ಅಂತ. ಇಫ್ ಐ ಆಮ್ ನಾಟ್ ರಾಂಗ್, ಆ ವರ್ಡ್ ಗೈನಕೋಮ್ಯಾಸ್ಟಿಯಾ ಅಂತ ಅದು ಬಹಳಷ್ಟು ಟ್ರೆಂಡಿಂಗ್ ನಲ್ಲಿ. ಸೊ ಅದನ್ನ ಯಾರು ಮಾಡಿಸ್ಕೊಳ್ಬಹುದು, ಯಾತಕ್ಕಾಗಿ ಮಾಡಿಸ್ಕೊಳ್ತಾರೆ, ಅದನ್ನ ನಮ್ಗೆ ಇನ್ಫಾರ್ಮೇಶನ್. ನೀವು ತುಂಬಾ ಒಳ್ಳೇದು ಹೇಳಿದೆ. ಒಂದು ತುಂಬಾ ಒಳ್ಳೆ ವರ್ಡ್ ಅಂದ್ರೆ ಅಪ್ಪ ಬಾಡಿ ಕೌಂಟ್ರಿಂಗ್, ಅಪ್ಪ ಬಾಡಿ ಚೆಸ್ಟ್ ಕೌಂಟ್ರಿಂಗ್. ಮೇಲ್ಗೆ ಯಾವಾಗಲೂ ಅಪ್ಪ ಬಾಡಿ ಚೆನ್ನಾಗಿದ್ರೆ ಇಟ್ಸ್ ವೆರಿ ಅಟ್ರಾಕ್ಟಿವ್ ಅಂತೀವಿ. ಎಕ್ಸಾಕ್ಟ್ಲಿ. ವೈಡ್ ಶೋಲ್ಡರ್ಸ್, ಪೆಕ್ ಮಸಲ್ ಚೆನ್ನಾಗಿ ಡೆವಲಪ್ ಆಗಿದ್ರೆ ಇಟ್ ಇಸ್ ಎ ಮೋರ್ ಅಪೀಲಿಂಗ್ ಬಾಡಿ ಅಂತೀವಿ. ಬಟ್ ಕೆಲವು ಸಲ ಏನಾಗತ್ತೆ, ಮೆನ್ನಲ್ಲಿ ಈಗ ತುಂಬ ಕಾಮನ್ನು ಅಂದರೆ ಮೆನ್ಸ್ ಬೂಬ್ ಅಂತೀವಿ, ಮೆನ್ ಬ್ರೆಸ್ಟ್ ಡೆವಲಪ್ಮೆಂಟ್. ಅಬ್ನಾರ್ಮಲ್ ಅನಿಸ್ಬಹುದು, ಬಟ್ ಅಬ್ನಾರ್ಮಲ್ ಅಲ್ಲ. ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಎಲ್ಲ ಇಬ್ಬರಲ್ಲೂ ದೇವರು ಬ್ರೆಸ್ಟ್ ಕೊಟ್ಟಿದ್ದಾರೆ. ಬ್ರೆಸ್ಟ್ ಓನ್ಲಿ ಫೀಮೇಲ್ಸ್ಗಲ್ಲ. ಬಟ್ ಡ್ಯೂ ಟು ಹಾರ್ಮೋನ್ ಡಿಫ್ರೆನ್ಸ್ ಫೀಮೇಲ್ದು ಬ್ರೆಸ್ಟು ಫುಲ್ ಡೆವಲಪ್ ಆಗುತ್ತೆ. ಅದೇ ಲ್ಯಾಕ್ಟೇಷನ್ ಆಗುತ್ತೆ, ಬ್ರೆಸ್ಟ್ ಫೀಡಿಂಗ್ ಆಗುತ್ತೆ. ಮೆನ್ನಲ್ಲಿ ಮೆನ್ ಹಾರ್ಮೋನ್ ಡಿಫ್ರೆಂಟ್ ಇದೆಯಲ್ಲ, ಟೆಸ್ಟೋಸ್ಟಿರೋನ್, ಅದರಿಂದ ಅದು ಡೆವಲಪ್ ಆಗಲ್ಲ. ಆದರೆ ಬ್ರೆಸ್ಟ್ ಗ್ಲ್ಯಾಂಡ್ ಅಂತೂ ಇದ್ದೇ ಇದೆ. ಸೊ ಅದು ಫಸ್ಟ್ ಜನ ಅರ್ಥ ಮಾಡ್ಕೋಬೇಕು, ಅಬ್ನಾರ್ಮಲ್ ಅಲ್ಲ ಇದು. ಬಟ್ ಕೆಲವು ಕಾರಣದಿಂದ ಗಂಡಸರಲ್ಲಿ ಈ ಬ್ರೆಸ್ಟು ಬೆಳೆದು ಬಿಡುತ್ತೆ, ಅಸಹ್ಯ ಕಾಣುತ್ತೆ. ಹೌದು. ಮ್ಯಾನಲ್ಲಿ ಒಂದು ಬ್ರೆಸ್ಟ್ ಇದ್ರೆ ಮುಜುಗರವಾದಂತಹ. ಹೌದು, ಇದು ಚೆನ್ನಾಗಿ ಕಾಣಲ್ಲ. ನಾಟ್ ಅಲ್ಲಿ ಕೆಲವರು ಅನ್ಕೋತಾರೆ ಶರ್ಟ್ಲೆಸ್ ಹೋಗಕ್ ಮಾತ್ರ ಅಲ್ಲ, ಶರ್ಟಲ್ಲಿ ಚೆನ್ನಾಗಿ ಕಾಣಲ್ಲ, ಟೀ ಶರ್ಟಲ್ಲೂ ಒಂಥರ ಬ್ರೆಸ್ಟ್ ಜಾಗಿಂಗ್ ಮಾಡ್ತಾರೆ, ವಾಕಲ್ಲಿ ಒಂಥರ ಅಸಹ್ಯ ಕಾಣುತ್ತೆ. ಸೊ ಇದು ಬರೋದು ನಾರ್ಮಲ್ ಒಂದು ಡ್ಯೂ ಟು ಹಾರ್ಮೋನ್ ಚೇಂಜಸ್. ಅಂದರೆ ಅವ್ರದ್ದು ಟೆಸ್ಟೋಸ್ಟಿರೋನ್ ಆ್ಯಂಡ್ ಈಸ್ಟ್ರೋಜನ್ ರೇಷಿಯೋ ಚೇಂಜ್ ಆಗಿರುತ್ತೆ ಡ್ಯೂ ಟು ವೇರಿಯಸ್ ಕಾಸ್. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇದ ಮೇಲೇ ಒಂದು ಎಪಿಸೋಡೇ ಮಾಡಬಹುದು, ಅಷ್ಟೊಂದು ಡೀಟೇಲ್ಸ್ ಇದೆ. ಯಾಕಾಗತ್ತೆ, ಕೆಲವು ಮೆಡಿಸಿನ್ಸಿಂದ ಆಗತ್ತೆ, ಕೆಲವ್ರಿಗೆ ಇದು ಜಿಮ್ ಟ್ರೈನರ್ಸ್, ಜಿಮ್ ಬಾಡಿ ಬಿಲ್ಡರ್ಸ್ ಅವ್ರಿಗೂ ಬ್ರೆಸ್ಟ್ ಡೆವಲಪ್ಮೆಂಟ್ ಬರ್ತಾ ಇದೆ. ಕೆಲವು ಸಲ ವಿತ್ ಸ್ಟೀರಾಯ್ಡ್, ಈ ಬಾಡಿ ಬಿಲ್ಡರ್ಸ್ ಕೆಲವು ಸಲ ಸ್ಟೀರಾಯ್ಡ್ಸ್ ತೊಗೊತಾ ಇದ್ದಾರೆ, ಅದರಿಂದ ಬ್ರೆಸ್ಟ್ ಡೆವಲಪ್ ಆಗುತ್ತೆ ಅವರಲ್ಲಿ. ಬಟ್ ಹೇಗೋ ವಾಟ್ ಎವರ್ ದ ಕಾಸ್ ಮೇ ಬಿ, ಇದರಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ಇದ್ದವ್ರಿಗೆ ನಾವು ಹೆಲ್ಪ್ ಮಾಡ್ಬೋದು. ಅದೇ ಅಪ್ಪ ಬಾಡಿ ಚೆಸ್ಟ್ ಕೌಂಟ್ರಿಂಗ್ ಆರ್ ಮೇಲ್ ಬ್ರೆಸ್ಟ್ ರಿಡಕ್ಷನ್ ಆರ್ ಗೈನಕೋಮ್ಯಾಸ್ಟಿಯಾ ಸರ್ಜರಿ. ಗೈನಕೋಮ್ಯಾಸ್ಟಿಯಾ ಮೆಡಿಕಲ್ ಟರ್ಮು, ಈಗ ತುಂಬ ಗಂಡಸಿಗೆ ಗೊತ್ತಿದ್ದು ವರ್ಡ್, ಆಲ್ರೆಡಿ ತುಂಬ ಪಾಪ್ಯುಲರ್ ಆಗೋಗಿದೆ. ಸೊ ಇದನ್ನ ನಾವು ಎರಡು ರೀತಿಯಲ್ಲಿ ಟ್ರೀಟ್ ಮಾಡಬಹುದು. ಒಂದು ಬರೀ ಲೈಪೋಸಕ್ಷನ್, ಅಂದರೆ ಸಣ್ಣ ಹೋಲ್ ಹಾಕಿ ಅಲ್ಲಿರೋ ಫ್ಯಾಟ್ ಎಲ್ಲ ತೆಗೆದು ಸ್ಮೂತ್ ಚೆಸ್ಟ್ ಕೌಂಟ್ರ್ ಕೊಡ್ತೀವಿ. ಓಕೆ. ಇನ್ನೊಂದು ಯಾರಿಗೆ ಬ್ರೆಸ್ಟ್ ಗ್ಲ್ಯಾಂಡ್ ಇರುತ್ತೆ ನೋಡಿ, ಅದನ್ನ ಒಂದು ಸಣ್ಣ ಕಟ್ಟಿಂದ ತೆಗಿತೀವಿ, ಅದನ್ನ ನಾವು ಗ್ಲ್ಯಾಂಡ್ ಎಕ್ಸಿಷನ್ ಕಟ್. ಕೆಲವುದಲ್ಲಿ ಎರಡು ಮಾಡ್ತೀವಿ, ಲೈಪೋಸಕ್ಷನ್ ವಿತ್ ಗ್ಲ್ಯಾಂಡ್ ಎಕ್ಸಿಷನ್. ಇದು ಡೇ ಕೇರ್ ಸರ್ಜರಿ, ಅಂದರೆ ಬೆಳಗ್ಗೆ ಮಾಡಿಸ್ಕೊಂಡು ಸಾಯಂಕಾಲ ಮನೆಗೆ ಆರಾಮಾಗಿ ಹೋಗಬಹುದು. ಓಕೆ. ರಿಕವರಿನೂ ಕ್ವಿಕ್, 2 ಇಂದ 3 ವಾರ ಅಷ್ಟೇ. ಸೊ ಎಲ್ಲದಕ್ಕೂ ಸರಳವಾದಂತಹ ಸುಲಭ ವಿಧಾನನೂ ಇದೆ. ಸೊ ಸೊಲ್ಯೂಷನ್ ಅಂತೂ ನೀವು ನೀಡಿದ್ರಿ, ಹಾಗೆ ಮಾಹಿತಿನ ಬಹಳ ಅಚ್ಚುಕಟ್ಟಾಗಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿನ ನಮ್ಮ ಪ್ರೇಕ್ಷಕರಿಗೆ ನೀಡಿದ್ದಕ್ಕೆ. ಸೊ ಗೊತ್ತಾಯ್ತಲ್ಲ ಪ್ರೇಕ್ಷಕರೇ, ನೀವು ಕೂಡ ಬಾಡಿ ಕಾಂಟ್ರಿಂಗ್ ಮಾಡಿಸ್ಬೇಕು, ಬಾಡಿ ಸ್ಕಲ್ಪ್ಟಿಂಗ್ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಲಿ, ಎಲ್ಲ ಕಡೆ ಕನ್ಫ್ಯೂಸ್ ಆಗ್ತಿದೆ, ಅಲ್ಲಿ ಮಾಡಿಸ್ಲಾ ಇಲ್ಲಿ ಮಾಡಿಸ್ಲಾ ಅನ್ನೋಂಥ ಆಪ್ಷನ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ ಜಸ್ಟ್ ನನ್ನನ್ನು ನಂಬಿ
ನಾವು ನಿಮಗೆ ಸೂಕ್ತವಾದಂತಹ ಜಾಗಕ್ಕೆ ಕರ್ಕೊಬಂದಿದ್ದೀವಿ. ಸೊ ಅದು ಎಲ್ಲೂ ಅಲ್ಲ, ಜಯನಗರದಲ್ಲಿರುವಂತಹ ಪಿಂಕ್ ಆ್ಯಪಲ್ ಹೆಲ್ತ್ ಕೇರ್ಗೆ ತಾವು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಮಗೆ ಬೇಕಾದಂತಹ ಅಗತ್ಯವಾದಂತಹ ಚಿಕಿತ್ಸೆಯನ್ನು ಪಡೆಯಬಹುದು. ಮತ್ತಷ್ಟು ಇನ್ಫಾರ್ಮೇಷನ್, ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ಡಾಕ್ಟರ್ ಪಿಂಕಿ ದೇವಿ ಅಯ್ಯಪ್ಪನ್. ನಮಸ್ತೆ.